ಆಹಾ, ಏನು ಚಂದ ಕಾಣ್ತೀಯ ಸರ್ಸು ನೀನು. ಒಳ್ಳೆ ದಂತದ ಗೊಂಬೆ ಇದ್ದಾಗಿದ್ದಾಳಪ್ಪ ನನ್ನ ಹೆಂಡತಿ. ನನ್ನ ಕಣ್ಣೇ ಬಿದ್ದರೂ ಬಿತ್ತೆ ನಿನ್ನ ಮೇಲೆ. ಥೂ ಹೋಗಿಪ್ಪ ನೀವಂತೂ. ಅದೇನು ಇವತ್ತಿದ್ದಕ್ಕಿದ್ದ ಹಾಗೆ ಪ್ರೀತಿ ಉಕ್ಕಿ ಬರ್ತಾ ಇದೆಯಲ್ಲ ನನ್ನ ಮೇಲೆ. ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಕಣೆ, ಆದರೆ ತೋರಿಸ್ಕೊಳಕ್ಕೆ ಸಮಯ ಸಿಕ್ಕಿರಲ್ಲ ಅಷ್ಟೇ. ಅದಿರಲಿ, ಅಮ್ಮ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಸ್ತಿದ್ದಾರೆ, ನೀನೇನು ಸುಮ್ಮನೆ ಕುತ್ಕೊಂಡಿದ್ಯಲ್ಲ. ಹೋಗ್ರಿ ಅತ್ತೆ, ಅದು ಮಾಡು ಇದು ಮಾಡು ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಏನೇನೋ ಕೆಲಸ ಹೇಳ್ತಾರೆ. ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು. ಆಮೇಲೆ ನಿನ್ನೆ ಅಷ್ಟೂ ಪಾತ್ರೆ ತೊಳೆದು ಎಲ್ಲ ಒರೆಸಿ ಜೋಡಿಸ್ಬೇಕು ಅಂತ ಹೇಳಿದ್ರು. ನಾನು ಮುನಿಯಮ್ಮನ ಹತ್ರ ಮಾಡಿಸಿದ್ದಕ್ಕೆ ಹೆಂಗೆ ಬೈದ್ರು ಗೊತ್ತಾ ನನಗೆ. ಅಮ್ಮ ಸ್ವಲ್ಪ ಹಾಗೇನೆ, ಅವಳದು ಶಿಸ್ತು ಜಾಸ್ತಿ. ನೀನೊಳಗೆ ಸ್ವಲ್ಪ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು. ಅಮ್ಮನ ನಂತರ ನೀನೇ ಅಲ್ವಾ ಅಮ್ಮನ ಸ್ಥಾನ ತಗೋಬೇಕಿರೋಳು, ಅದಕ್ಕೆ ಸ್ವಲ್ಪ ನಿನ್ನನ್ನು ಸಿಟ್ಕೊಂಡು ಹೇಳ್ತಾಳಷ್ಟೇ. ಹೋಗಿಪ್ಪ, ಕೆಲಸದವ್ರು ಇರ್ತಾರೆ ಮಾಡ್ತಾರೆ, ನನಗೆ ಕೆಲಸ ಮಾಡೋದು ಅಂದರೆ ಆಗಲ್ಲ. ಅದು ಅಲ್ಲದೆ ನನ್ನ ಅತ್ತೆ ಹೇಳ್ತಿದ್ದಾರೆ ಅಲ್ಲಿ ಪಾಳು ಬಿದ್ದಿರೋ ಔಟ್ ಹೌಸ್ನ ನಾನೇ ಹೋಗಿ ಕ್ಲೀನ್ ಮಾಡಬೇಕಂತೆ. ಯಾವ ಕೆಲಸದವ್ರನ್ನ ಕರ್ಕೊಂಡು ಹೋಗಿಲ್ಲ, ನೀನೊಬ್ಬಳೇ ಹೋಗಿ ಮಾಡು ಅಂತ ರಾತ್ರಿ ಕಳಿಸಿದ್ರು ಗೊತ್ತಾ. ಓ ಹೌದಾ, ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ ಬಿಡು. ಅಂದಾಗೆ ಮಾಡ್ಬಂದ್ಯಾ? ನಿಮ್ಗೆ ಒಳ್ಳೆ ಕತೆ. ರಾತ್ರಿ ಕಳಿಸಿದ್ದಾರೆ, ಅಲ್ಲಿ ಏನೋ ವಿಚಿತ್ರವಾಗಿ ಶಬ್ದ ಬಂತು. ನನಗಂತೂ ಕೇಳಿ ಭಯನೇ ಆಗ್ಬಿಡ್ತು, ಅದಕ್ಕೆ ಓಡ್ ಬಂದ್ಬಿಟ್ಟೆ ಗೊತ್ತಾ. ಅಯ್ಯೋ, ಅದು ಸುಮಾರು 1 ವರ್ಷದಿಂದ ಕ್ಲೀನ್ ಮಾಡಿಲ್ಲ, ಅದು ಪಾಳು ಬಿದ್ದ ಹಾಗಾಗಿದೆ. ಏನೋ ವಸ್ತುನೋ ಏನೋ ಬಿದ್ದಿರಬೇಕು, ಆ ಶಬ್ದಕ್ಕೆ ಹೆದರು ಬಂದಿರ್ತೀಯ ಅಷ್ಟೇ. ಅಷ್ಟೇ ಅಲ್ಲದೆ ಅದನ್ನೇ ಕ್ಲೀನ್ ಮಾಡ್ಸಕ್ಕೆ ಅಮ್ಮ ಸುಮಾರು ಸರಿ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಯಾಕೋ ಅದಾಗೇ ಇಲ್ಲ. ಯಾವ ಕೆಲಸಗಾರಲ್ಲಿ ಹೋದ್ರೂ ಏನೋ ಸದ್ದು ಅದು ಇದು ಅಂತ ಹೇಳ್ಕೊಂಡು ಆ ಕೆಲಸ ಮಾಡೇ ಇಲ್ಲ. ಹಾಂ, ನೀವೇನ್ರಿ ಇಷ್ಟು ಭಯಾನಕವಾಗಿ ಹೇಳ್ತಿದ್ದೀರಾ? ಇವತ್ತು ನಾನು ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದಾರೆ ಅತ್ತೆ. ಬೆಳಿಗ್ಗೆ ಆದರೂ ಹೋಗಿ ಕ್ಲೀನ್ ಮಾಡ್ಬಾ ಅಂತ. ನೀವು ಬೇರೆ ಏನೇನೋ ಹೇಳ್ತಿದ್ದೀರಾ. ತಮಾಷೆ ಮಾಡಿದೆ ಕಣೆ ಸರ್ಸು, ಆ ಥರ ಎಲ್ಲ ಏನಿಲ್ಲ. ಹೋಗಿ ನಿಧಾನಕ್ಕೆ, ಆಯಿತು ನಿನಗಷ್ಟು ಭಯ ಆಗುತ್ತೆ ಅನ್ನೋದಿದ್ರೆ ಯಾರನ್ನಾದ್ರೂ ಒಬ್ರನ್ನ ಕೆಂಪನ್ನೋ ತಿಮ್ಮನೋ ಕರ್ಕೊಂಡು ಹೋಗಿ ಎಲ್ಲ ಅಚ್ಚುಕಟ್ಟು ಮಾಡಿಸ್ಬಿಟ್ಟು ಬಾ, ಆಯಿತಾ? ನಾನು ಹೇಳೋಗ್ತೀನಿ, ನಾನು ಅಲ್ಲಿ ತಿಮ್ಮನಿಗೆ ಹೇಳೋಗ್ತೀನಿ, ಚಿಕ್ಕಮ್ಮವ್ರ ಜೊತೆ ಹೋಗಿ ಔಟ್ ಹೌಸ್ ಕ್ಲೀನ್ ಮಾಡ್ಬಿಟ್ಟು ಬಾ ಅಂತ. ನೀನು ಅವನ್ನ ಕರ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಾ. ಅಮ್ಮನ ಮನಸ್ಸಿಗೆ ಬೇಜಾರು ಮಾಡಬೇಡ ಕಣೆ ಸರ್ಸು. ಸರಿ ಆಯಿತು, ಮಾಡ್ತೀನಿ. ಸರಿ, ಅಲ್ಲಿ ಫ್ಯಾಕ್ಟ್ರಿ ಹತ್ರ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ನೀನು ಹಿಂಗೆ ಮುಖ ಉದಿಸ್ಕೊಂಡು ಕುತ್ಕೊಂಡಿರ್ಬೇಡ ಇಲ್ಲೇನೆ, ಆಯ್ತಾ? ಎದ್ದು ಹೋಗ್ಬಿಟ್ಟು ಕೆಲಸ ಮುಗಿಸು, ಆಯ್ತಾ? ಸರಿ, ನೀವು ಹೋಗಿ ಬನ್ನಿರಿ. ಜಾಣೆ. ಹೋಗಪ್ಪ, ಏನು ಇವ್ರ ಮನೆಯವರೆಲ್ಲ ಕೆಲಸ ಕೆಲಸ ಅಂತ ಹೇಳ್ತಾರೆ. ನಮ್ಮ ಅಮ್ಮಂಗಾದ್ರೂ ಫೋನ್ ಮಾಡೋಣ. ಹಾಂ, ಹಲೋ ಅಮ್ಮ, ಏನು ಮಾಡ್ತಿದ್ಯಮ್ಮ? ನಿನ್ನೆಯಿಂದ ಒಂದು ಫೋನು ಮಾಡಿಲ್ಲ, ಯಾಕಮ್ಮ? ಆಗಲೇ ಮಗಳನ್ನ ಮರ್ತ್ಬಿಟ್ಯಾ ಏನು? ಹಲೋ ಸರ್ಸು, ಅಯ್ಯೋ ಎಲ್ಲಿಂದ ಮರ್ಯಾನಮ್ಮ? ಮಗಳನ್ನ ಮರ್ತಿರೋಕ್ಕಾಗುತ್ತೇನು? ಮರ್ಯೋಕೆ ನೀನಾದರೂ ಬಿಡ್ತೀಯಾ ಏನು? ದಿನದಲ್ಲಿ 4 ಸರಿ ಫೋನ್ ಮಾಡಿರ್ತೀಯ. ನಿನ್ನೆ ಸ್ವಲ್ಪ ಕೆಲಸ ಇತ್ತು ಕಣೆ, ಅದಕ್ಕೆ ಫೋನ್ ಮಾಡೋಕ್ಕಾಗಲಿಲ್ಲ. ಅದಿರಲಿ, ಏನು ಮಾಡ್ತಿದ್ದೆ? ನಾನು ಮಲ್ಕೊಂಡು ರಂಗನಾಥ ಸ್ವಾಮಿ ಥರ ಫೋನಲ್ಲಿ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಮ್ಮ. ಅಯ್ಯೋ ಸೋಂಬೇರಿ ಮುಂಡೆದೆ, ಶ್ರಾವಣ ಹತ್ರ ಬಂತು, ನಿಮ್ಮತ್ತೆ ಎಲ್ಲ ಮನೆ ಕ್ಲೀನ್ ಮಾಡ್ಕೋತಾ ಇರ್ತಾರೆ, ಹೋಗಿ ಸ್ವಲ್ಪ ಸಹಾಯ ಮಾಡಬಾರ್ದೇನು? ಹೋಗಮ್ಮ, ನಿಮಗೆಲ್ಲ ಯಾವುದೋ ಕ್ಲೀನಿಂಗ್ದು ದೆವ್ವ ಹತ್ಕೊಂಡಿರ್ಬೇಕು. ಯಾವಾಗ ನೋಡಿದ್ರು ಕ್ಲೀನ್ ಮಾಡು ಅಂದ್ಕೊಂಡು ನಿನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಬೇಜಾರು ಕಳ್ಕೊಳ್ಳೋಣ ಅಂದರೆ ನೀನು ಅದೇ ಹೇಳ್ತೀಯ. ಹೋಗಮ್ಮ, ಇಡಮ್ಮ ಫೋನು. ಹಲೋ ಹಲೋ ಹಲೋ. ಅಯ್ಯೋ ಇವರೆಲ್ಲ ನನ್ನನ್ನು ಬಿಡಲ್ಲ ಅನ್ಸುತ್ತೆ. ಮೊದಲೋಗಿ ಔಟ್ ಹೌಸ್ ಆದರೂ ಕ್ಲೀನ್ ಮಾಡಿ ಬರ್ತೀನಿ. ಅದೇ ನಿಜೋ ಏನೋ ಅಲ್ಲಿ. ಪದ್ಮಾ ಏನ್ರಿ, ಏನೋ ಕರೆದ್ರಿ? ಅದು ಏನಿಲ್ಲ ಕಣೆ, ನಮ್ಮ ತ್ರಿವೇಣಿಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನು ನಮ್ಮ ಗೌಡನೂ ಅವಳ ಮಗಳು ರಶ್ಮಿಗೆ ಮದುವೆ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಿದ್ದಾನೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಹೀಗೆ ಬಂದ್ರಿ ನೋಡೋಣ, ಒಂದಿಬ್ರು ಹುಡುಗರು ಗೊತ್ತಿದ್ದಾರೆ, ತೋರಿಸ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಗೌಡನು ಪಕ್ಕದೂರಿಗೆ ಹೋಗಿ ಬರೋಣ ಅಂತ ಇದ್ದೀವಿ. ಅಯ್ಯೋ ಮದುವೆನಾ? ಒಂದ್ಸರ್ತಿ ಇಬ್ರು ಮಕ್ಕಳನ್ನ ಕೇಳಬೇಕಿತ್ತು ಕಣ್ರಿ, ಅವು ಏನಂತವೋ ಏನೋ. ನೀನೊಳ್ಳೆ, ಯಾರಾದರೂ ಕೋಳಿ ಕೇಳಿ ಮಸಾಲೆ ಹರಿತಾರೇನೆ? ಏನಿಲ್ಲ, ಇನ್ನೇನು ಗೌಡ್ರ ಮಗಳು ರಶ್ಮಿಗೂ ನನ್ನ ಮಗಳಿಗೂ 1-1.5 ವರ್ಷ ವ್ಯತ್ಯಾಸ ಇರ್ಬೋದಷ್ಟೇ. ಏನು ಒಂದೇ ಸರ್ತಿ ಅವನು ಹುಡ್ಕೋ ಸಮಯಕ್ಕೆ ನಾನು ಹುಡುಕಿದ್ರೆ ಹೆಂಗೋ ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಮಾಡಿದ್ರೆ ಇನ್ನೇನು ನಮ್ಮ ಮಗ ಒಬ್ಬ ಉಳಿತಾನೆ. ಬೆಳೆದಿರೋ ಮಕ್ಕಳನ್ನ ಮನೇಲಿ ಇಟ್ಕೊಳ್ಳೋದು ಅಷ್ಟು ಸರಿಯಲ್ಲ ಕಣೆ ಪದ್ಮ. ನೀವು ಹೇಳ್ತಿರೋದೇನೋ ಸರಿ, ಆದ್ರೆ ಅದೇ ಮಗಳೇನಂತಾಳು ಅನ್ನೋದೇ ನನ್ನ ಬಾಧೆ. ಅಂತ ಇಂಥವ್ರಿಗೇನು ಹುಡುಕಿ ನಾನು ಅವಳನ್ನ ಮದುವೆ ಆಗುವಂತ ಬಲವಂತ ಮಾಡ್ತೀನಾ? ನೋಡೋಣ, ಶುಭಸ್ತ್ಯ ಶೀಘ್ರಂ ಅಂತ ಅಂದು ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಆ ಮಗಳಿಗೆ ಹೇಳೋದು, ಇಲ್ಲ ಸಿಕ್ಲಿಲ್ಲ ಅಂದ್ರೆ ಇನ್ನೂ 1 ವರ್ಷ ಹುಡುಕನ, ಅದಕ್ಕೇನಂತೆ. ಸರಿ ರೀ, ಆಯ್ತು, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಅದಿರ್ಲಿ, ತ್ರಿವೇಣಿನ ತರುಣ್ ಎಲ್ಲೋದ್ರು? ತ್ರಿವೇಣಿ ಏನೋ ಲಕ್ಷ್ಮಿ ಮನೆಗೆ ಹೋಗಿ ಬರ್ತೀನಮ್ಮ ಅಂತ ಹೋದ್ಲು. ತರುಣ್ ಗೊತ್ತಿಲ್ಲಪ್ಪ, ಅವನೇನೋ ರವಿ ಜೊತೆ ಏನಾರು ಆಚೆ ಹೋಗಿದ್ದಾನೋ ಏನೋ ಗೊತ್ತಿಲ್ಲ ನನಗೂ. ನೋಡಮ್ಮ, ರವಿನ ಅವ್ರದ್ದೇ ಅಷ್ಟು ದೊಡ್ಡ ಫ್ಯಾಕ್ಟ್ರಿ, ಬಟ್ಟೆ ಅಂಗಡಿ, ಮಿಲ್ಲು, ಅದು ಇದು, ಅಯ್ಯೋ ಜಮೀನಲ್ಲಿ ಅಷ್ಟೊಂದು ತೋಟ ತುಡಿಕೆ ಇಷ್ಟೆಲ್ಲ ಇದ್ರೂ ಇಲ್ಲ ನಾನು ಓದಿ ಏನೋ ದೊಡ್ಡ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ ಹುಡುಗ ಪಾಪ ಓದಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನೆ. ನಿನ್ನ ಮಗನೋ ಹೇಳಿದ್ದೊಂದು ಕೆಲಸ ಮಾಡಲ್ಲ, ಪೋಲಿ ಅಲ್ಲಿಯೋ ಅಂದ್ರೆ ಅಲಿತಾನಷ್ಟೇ ಅವ್ರ ಮನೆಗೆ. ಸುಮ್ಮನಿರಿ, ಮಾತೆತ್ತಿದ್ರೆ ನನ್ನ ಮಗನ್ ಬೈಯೋದೇ ನಿಮ್ ಕೆಲಸ, ಯಾವಾಗ ನೋಡಿದ್ರು ಬೈತಿರ್ತಾರ ಅವನ್ನ. ಅಯ್ಯೋ ರಾಮ, ಆಯ್ತು ಬಿಡು ತಾಯಿ, ಬೈಯಕ್ ಹೋಗಲ್ಲ ಅವನ್ನ, ನೀನ್ ಯಾಕೆ ನೊಂದ್ಕೋತೀಯ? ಸರಿ, ಅಡ್ಗೆ ಏನ್ ಮಾಡಿದ್ಯಾ? ಅಡುಗೆಗೆ ರೊಟ್ಟಿ, ಎಣ್ಗಾಯಿ ಮತ್ತೆ ಅನ್ನ ತಿಳಿಸಾರು ಮಾಡಿದ್ದೀನಿ ಅಷ್ಟೇ ಕಣ್ರಿ, ಬೇರೆ ಏನು ಮಾಡಿಲ್ಲ. ಸರಿ ಕೈ ತೊಳ್ಕೊಂಡು ಬನ್ನಿ, ಊಟ ಮಾಡೋರಂತೆ. ಅದೆಲ್ಲ ಹೋಗ್ಬೇಕು ಅಂತ ಬೇರೆ ಹೇಳಿದ್ರಿ, ಊಟ ಮಾಡ್ಕೊಂಡು ಹೋಗೋರಂತೆ ಒಂದೇ ಸರಿ. ಆಯ್ತಾಯ್ತು, ನಾನು ಮುಖ ತೊಳ್ಕೊಂಡು ಬರ್ತೀನಿ, ಹೋಗು, ತಟ್ಟೆ ಹಾಕೋಗು.
ಸರಿ ಅಂದರೆ ಆಯಿತು. ನೋಡೋಣ, ಹೋಗಿದ ಕೆಲಸ ಕುದುರಿದ್ರೆ ಸಾಕು. ತಿಮ್ಮಣ್ಣ ನೋಡು, ಇದನ್ನೇ ಕ್ಲೀನ್ ಮಾಡೋಕೆ ಹೇಳಿರೋದತ್ತೆ. ಎಲ್ಲ ಮೊದಲು ಒಂದು ಕೆಲಸ ಮಾಡಿ, ಎಲ್ಲ ಒಳಗಡೆ ಎಲ್ಲ ಹೋಗಿ ಏನೇನು ಗಲೀಜೆಲ್ಲ ಬಿದ್ದಿದೆ ಅದನ್ನೆಲ್ಲ ಒಂದು ಚೀಲಕ್ಕೆ ತಂದು ಇಲ್ಲಿ ಹಾಕ್ಬಿಡಿ. ಆಮೇಲೆ ಎಲ್ಲ ಸ್ವಲ್ಪ ಜಾಡ್ ಗಿಡ ತೆಗೆದುಬಿಟ್ಟು ಗುಡಿಸಿ ಒರೆಸೋರಂತೆ. ಸರಿ ಕಣ್ರವ, ಮಾಡ್ತೀನಿ. ಆದರೂ ಮನೆ ನೋಡಿದ್ರೆ ಅರಮನೆ ಇದ್ದಂಗೆ ಐತೆ, ಇದು ಯಾಕ್ರವ ಹಿಂಗೆ ಪಾಳು ಬಿದ್ದೋಗೈತೆ? ಅಯ್ಯೋ ನನಗೇನು ಗೊತ್ತು ತಿಮ್ಮಣ್ಣ. ಏನೋ ಇಲ್ಲಿ ನೋಡಿದ್ರೆ ಒಂಥರ ಭಯ ಆಯ್ತದ ಕಣವ. ಇದು ಯಾಕ್ರವ ನಾಯಿ ನೀವು ಮಸಾಕೊಂಡ್ರದ? ಇದು ಯಾಕೆ ಇಲ್ಲಿ ಬಂದು ಹಿಂಗೆ ಮಲ್ಕೊಂತೈತೆ? ಅಯ್ಯೋ ತಿಮ್ಮಣ್ಣ, ನಾವೆಲ್ಲಿ ನಾಯಿ ಸಾಕಿದ್ದೀವಿ, ಅದು ಯಾರ್ದೋ ಯಾವುದೋ ಅಂತಲೇ ಗೊತ್ತಿಲ್ಲ. ಅದೇನೋ ಈ ಔಟ್ ಹೌಸ್ ಅಂತೂ ಹುಟ್ಟು ಪಾಳು ಬಿದ್ದು ಹೋಗ್ಬಿಟ್ಟಿದೆ. ಇದು ಯಾಕೆ ಹೀಗಾಯಿತು? ನಮ್ಮತ್ತೆ ಅಷ್ಟೊಂದು ಅಚ್ಚಕಟ್ಟು ಅಂತಿರ್ತಾರೆ, ಆದರೆ ಇದನ್ನ ಯಾಕೆ ಹೀಗೆ ಪಾಳು ಬೀಳಿಸಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸರಿ, ಇವತ್ತು ನಾವು ಕ್ಲೀನ್ ಮಾಡಿಲ್ಲ ಅಂದರೆ ನಮ್ಮತ್ತೆ ಏನಿಲ್ಲ, ನನ್ನ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಡ್ತಾರೆ. ನೀವೀಗ ಒಂದು ಕೆಲಸ ಮಾಡಿ, ಇಲ್ಲಿ ಕಸದ ಬುಟ್ಟಿ ಇದೆಯಲ್ಲ, ಇದಿಲ್ಲೇ ಇರಲಿ. ಒಳಗೆ ಹೋಗಿ ಏನೇನು ವಿಚಿತ್ರವಾದ ವಸ್ತುಗಳಿದಾವೆ ಎಲ್ಲ ತೆಗೆದುಬಿಟ್ಟು ಒಂದು ಚೀಲಕ್ಕೆ ತುಂಬಿ ಇಲ್ಲಿ ತಂದಿಡಿ. ಆಮೇಲೆ ನಾನು ಹೋಗಿ ಜಾಡ್ ಪರ್ಕೆ ಎಲ್ಲ ತಂದು ಕೊಡ್ತೀನಿ. ಜಾಡ್ ಗುಡಿಸಿ ಒಂದು ಸ್ವಲ್ಪ ಕಸ ಗುಡಿಸಿ ನೆಲ ಒರೆಸ್ಬಿಡೋರಂತೆ. ಸರಿ ಕಣ್ರವ, ಆಯಿತು ಮಾಡ್ತೀನಿ. ಏನಿಲ್ಲ ಕಣ್ರವ, ನಾವು ಎಷ್ಟೇ ಆದರೂ ಕೆಲಸದವರು ಒಂದು ಕಿತ ಒಳಕ್ಕೆ ಹೋಗಿ ಏನಾರ ಬೆಲೆ ಬಾಳ ಅಂತ ವಸ್ತು ಗಿಸ್ತು ಐತಾ ಅಂತ ಒಂದ್ಸರಿ ನೋಡ್ಕೊಂಬಂದ್ಬಿಡವ. ಆಮೇಲೆ ಅಮ್ಮವರು ಅದಿತ್ತು ಇದಿತ್ತು ಅನ್ನೋದು ನಾನೆಲ್ಲ ಕಸಕ್ಕೆ ತುಂಬೋದು ಯಾಕ್ರವ? ಆಮೇಲೆ ನಮ್ಮ ಹೊಟ್ಟೆ ಮೇಲೆ ಹೊಡ್ಕೊಂಡಂಗೆ ಆಯ್ತದೆ. ಯಾವುದಕ್ಕೂ ನೀವು ಒಂದ್ಸರಿ ಒಳಗೆ ಹೋಗಿ ಏನಾರ ಬೆಲೆ ಬಾಳ ಅಂತ ವಸ್ತು ಐತಾ ಅಂತ ಒಂದ್ಸರಿ ಕಣ್ಣಾಡ್ಸಿ ಬಂದ್ಬಿಡವ. ಏನೂ ಇಲ್ಲ ಅಂದರೆ ನಾನೆಲ್ಲ ಹೋಗಿ ಅಚ್ಚುಕಟ್ಟು ಮಾಡ್ಕೊಂಬಂದ್ಬಿಡ್ತೀನಿ. ಅಯ್ಯೋ, ಈ ಪಾಳು ಮನೆಯಲ್ಲಿ ಎಂಥ ಬೆಲೆ ಬಾಳೋಂಥದ್ದು ಏನಿರುತ್ತೆ? ಸರಿ ಆಯಿತು, ಇರು, ಯಾವುದಕ್ಕೂ ನೋಡ್ಕೊಂಬರ್ತೀನಿ. ಆಮೇಲೆ ನನ್ನತ್ತೆ ನಿನ್ನನ್ನಲ್ಲದೆ ನನ್ನನ್ನು ಕ್ಲಾಸ್ ತಗೊಬಿಡ್ತಾರಷ್ಟೇ. ಅಮ್ಮವ್ರು ಬರೋ ಹೊತ್ತಿಗೆ ಇಲ್ಲಿರೋ ಕಸನೇ ಎಲ್ಲ ಒಂದಿಟ್ಟು ಎತ್ತಾಕಿ ಅಚ್ಚುಕಟ್ಟು ಮಾಡಿಬಿಡ್ಬೇಕು. ಏನಿದು ಇಷ್ಟೊಂದು ಪುಸ್ತಕ, ಬಟ್ಟೆ, ಏನೇನೋ ಇದೆಯಲ್ಲ ಇಲ್ಲಿ ಒಳಗಡೆಗೆ? ಯಾರಾದರೂ ಮುಂಚೆ ವಾಸ ಇದ್ರಾ ಇಲ್ಲಿ? ಯಾಕೆ ಇಷ್ಟೊಂದು ವಸ್ತುಗಳು ಬಿದ್ದಿದೆ? ಇದೆಲ್ಲ ಉಪಯೋಗಿಸೋಂಥ ವಸ್ತುನೇ ಯಾಕೆ ಹೀಗೆ ಬಿಟ್ಟಿದ್ದಾರೆ? ನಮ್ಮತ್ತೆ ನನಗೇನು ಹೇಳಲೇ ಇಲ್ವಲ್ಲ. ಏನೋ ಅಪ್ಪ, ಒಂದು ಅರ್ಥ ಆಗಲ್ಲ. ಮೊದಲು ಅತ್ತೆ ಹತ್ರ ಹೋಗಿ ಈ ಥರ ಎಲ್ಲ ವಸ್ತುಗಳಿದೆ, ಇದನ್ನೆಲ್ಲ ತೆಗೆದು ಹಾಕ್ಬೇಕಾ ಬೇಡವಾ ಅಂತ ಕೇಳ್ಕೊಂಡಾದ್ರೂ ಬರ್ತೀನಿ. ಸುಮ್ಮನೆ ಯಾಕೆ ಮತ್ತೆ ಬೈಸ್ಕೊಳ್ಳೋದು? ಏನಿದು ಶಬ್ದ? ಅಯ್ಯಯ್ಯೋ, ಇದ್ಯಾಕಪ್ಪ ನನಗೆ ಹಿಂಗೆಲ್ಲ ಕಣ್ಣೆಲ್ಲ ಮಂಜು ಇದ್ದಂಗೆ ಆಗ್ತಾ ಇದೆ, ಎಲ್ಲ ತಿರ್ದಂಗೆ ಆಗ್ತಾ ಇದೆ. ಇದ್ಯಾಕಪ್ಪ ಹಿಂಗಾಗ್ತಾ ಇದೆ, ಏನು ಗೊತ್ತಾಗ್ತಾನೆ ಇಲ್ಲ ನನಗೆ. ಅಯ್ಯೋ, ತೆರೆ ತಿರ್ತಾ ಇದೆ.